ಶ್ರೀ ಗುರುಭ್ಯೋ ನಮಃ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನು ಸುರಾರಾಧಿಪ ಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಹಿಂದೆ ನಾವು ದತ್ತಾತ್ರೇಯರ ಒಂದು ಉಪಾಸನಾ ಸುಲಭ ವಿಧಿಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋದಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನು, ಅದರದ್ದು ಒಂದು ಇಂಟ್ರೊಡಕ್ಷನ್ ರೀಲಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನು ಕೆಲವು ಜನ ನೋಡಿ ಅವರು ನನಗೆ DM ಮುಖಾಂತರ, ವಾಟ್ಸಪ್ ಕಾಲ್ ಮುಖಾಂತರ, ಬೇರೆ ಬೇರೆ ಮಾಧ್ಯಮಗಳಿಂದ ನನಗೆ ಅವರು ಕೇಳಿದ್ದೇನು ಅಂದರೆ, ಇದೇ ಗುರುಚರಿತ್ರೆಯ ಒಂದು ಸಪ್ತಾಹ ವಿಧಾನ ಅಂತ ಇದೆ, ಅದನ್ನು ಹೇಗೆ ಮಾಡೋದು, ಎಲ್ಲಿ ಮಾಡೋದು, ಯಾರ ಹತ್ರ ಮಾಡಿಸ್ಬೇಕು ಅಂತ ಎಲ್ಲ ನನಗೆ ಬಹಳ ಪ್ರಶ್ನೆ ಕೇಳಿದರು. ಅದು ಸತ್ಯ ಕೂಡ. ಗುರುಚರಿತ್ರೆ ಏನು ಪಾರಾಯಣ ಇದೆಯಲ್ಲ, ಆ ಪಾರಾಯಣದಲ್ಲೇ 7 ದಿವಸದೊಳಗೆ 53 ಅಧ್ಯಾಯಗಳನ್ನು ಓದುವಂಥ ಒಂದು ಕ್ರಮಕ್ಕೆ ಗುರುಚರಿತ್ರಾ ಸಪ್ತಾಹ ಅಂತ ಕರೀತಾರೆ. ಆದರೆ ನಾನು ಅವತ್ತು ಹೇಳಿದಂಗೆ, ಗುರುಗಳು ಅನ್ನೋರು ಡಿಸಿಪ್ಲಿನ್ನಿಗೆ ಬಹಳ ಹತ್ತಿರ ಇರತಕ್ಕಂಥ ವ್ಯಕ್ತಿ. ವಿಧಿ ಮತ್ತು ನಿಷೇಧಗಳ ಒಂದು ವಿಶೇಷ ಆಚರಣೆ ಗುರುಗಳ ಉಪಾಸನೆಯಲ್ಲಿ ಬೇಕಾಗತ್ತೆ. ಹಾಗಾಗಿ ಆ ಗುರುಚರಿತ್ರೆ ಸಪ್ತಾಹವನ್ನು ಬಲ್ಲವರಿಂದ ಮಾಡಿಸಿ ಅಂತಕ್ಕಂಥ ಮಾತನ್ನು ಹಿಂದಿನಿಂದಲೂ ಪ್ರಚಲಿತವಾಗಿ ಬಂದಿದೆ. ಆಹಾರ ವಿಹಾರಗಳಿರ್ಬೋದು, ವಸ್ತ್ರಧಾರಣೆ ವಿಚಾರ ಇರ್ಬೋದು, ಆ 7 ದಿವಸದಲ್ಲಿ ನಾವು ಪಾಲಿಸ್ತಕ್ಕಂಥ ಕಟ್ಟಿಟ್ಟಾದ ವ್ರತ ಇರ್ಬೋದು, ಅದೆಲ್ಲ ಬಹಳ ಮಹತ್ತರವಾದ ಫಲಗಳನ್ನು ಗುರುಚರಿತ್ರೆ ಪಾರಾಯಣದಲ್ಲಿ ಕೊಡುತ್ತೆ. ಅತ್ಯಂತ ಶುದ್ಧವಾಗಿ 7 ದಿವಸಗಳ ಕಾಲ ಬೆಳಗ್ಗೆಯಲ್ಲಿ ತಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸ್ಕೊಂಡು ದತ್ತ ಮಂತ್ರ ಜಪಾದಿಗಳನ್ನು ಮಾಡ್ತಾ ಈ ದತ್ತಾತ್ರೇಯರ ಗುರುಚರಿತ್ರೆಯನ್ನು ಪಾರಾಯಣ ಮಾಡಿ ಪ್ರತಿನಿತ್ಯ ಮಾಧುಕರಿ ಅಂದರೆ ಭಿಕ್ಷಾಟನೆಯನ್ನು ಮಾಡಿ ಆ ಬಂದಿರತಕ್ಕಂಥ ಪದಾರ್ಥದಲ್ಲಿ ತಾವು ತಮ್ಮ ಆಹಾರದ ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಮತ್ತು ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಕಾಲದೊಳಗೆ ಗುರುಗಳಿಗೆ ಆರತಿಯನ್ನು ಮಾಡ್ತಕ್ಕಂಥ ಕೊನೆಯ ದಿವಸ ಅಂದರೆ 7ನೇ ದಿವಸ ಆ ಗುರುಚರಿತ್ರೆ ಪಾರಾಯಣದ ಮಂಗಳ ಆದಮೇಲೆ 8ನೇ ದಿವಸ ಅಥವಾ 7ನೇ ದಿವಸನೇ ಸಾಧ್ಯ ಆದರೆ ಅವತ್ತೇ ಎಲ್ಲ ಭಗವದ್ಭಕ್ತರಿಗೆ, ಅತಿಥಿ ಅಭ್ಯಾಗತರಿಗೆ, ಬ್ರಾಹ್ಮಣರಿಗೆ ಭೋಜನಾದಿಗಳನ್ನು ಮಾಡಿಸಬೇಕು ಅಂತಕ್ಕಂಥದ್ದು ಆ ಗುರುಚರಿತ್ರೆ ಪಾರಾಯಣದ ನಿಯಮ. ಹಾಗಾಗಿ ಇದು ಎಲ್ಲರ ಮನೆಯೊಳಗೆ ಇವತ್ತು ಸಾಧ್ಯ ಬಹಳ ಮಟ್ಟಿಗೆ ಆಗಲ್ಲ. ಯಾಕಂದರೆ ಈಗಿನ ಒಂದು ಯುಗದೊಳಗೆ, ಈಗಿನ ಒಂದು ಕಾಲಧರ್ಮದೊಳಗೆ ಇಷ್ಟು ಮಡಿಯನ್ನು ಪಾಲಿಸೋದು ಬಹಳ ಕಷ್ಟ ಆಗಿದೆ. ಹಾಗಾಗಿ ಸೂಕ್ತ ಪುರೋಹಿತರನ್ನು ಹುಡುಕಿ ಅವ್ರ ಕೈಯಲ್ಲಿ ಈ ಪಾರಾಯಣಾದಿಗಳನ್ನು ಮಾಡಿಸಿದರೆ ಖಂಡಿತವಾಗ್ಲೂ ನೀವೇ ಪಾರಾಯಣ ಮಾಡಿದರೆ ಏನು ಫಲ ಬರಬೇಕೋ ಅದು ಬಂದೇ ಬರುತ್ತೆ. ಇಲ್ಲ ನಾವು 100% ವೆಜಿಟೇರಿಯನ್ಸು, ನಾವೇ ಮಾಡ್ತೀವಿ ಅನ್ನೋರಿಗೆ ಅದಕ್ಕೆ ಮೊದಲನೇ ನಿಯಮನೇ ನಿಯಮಿತತೆ. ಸೂರ್ಯೋದಯಕ್ಕಿಂತ ಮುಂಚೆ ಗುರುಗಳಿಗೆ ಒಂದು ಆರತಿ ಆಗಬೇಕು. ಅಂದರೆ ಅದು ಬೆಳಗ್ಗೆ ಪೂಜೆ ಲೆಕ್ಕ, ಅದಾದ ಮೇಲೆ ಪಾರಾಯಣ, ಅದಾದಮೇಲೆ ಮಧ್ಯಾಹ್ನ ಪೂಜೆ, ನೈವೇದ್ಯ, ಆರತಿ, ಅದಾದಮೇಲೆ ರಾತ್ರಿ ಮತ್ತೊಮ್ಮೆ ಪೂಜೆ, ನೈವೇದ್ಯ, ಆರತಿ. ಇದನ್ನು ನೀವು ಮಾಡಬೇಕು. ಈ 7 ದಿವಸಗಳ ಕಾಲ ಮಾಧುಕರಿಯನ್ನು ಹೊರತುಪಡಿಸಿ ಬೇರೆ ಯಾರ ಹತ್ರ ನೀವು ಏನನ್ನು ಪಡೆದುಕೊಳ್ಳೋ ಅಧಿಕಾರ ನಿಮಗಿರಲ್ಲ. ಮಾಧುಕರಿ ಭಿಕ್ಷೆ ರೂಪದಲ್ಲೇ ನಿಮಗೆ ಬರಬೇಕು, ಏನು ಬಂದರೂ ಕೂಡ. ಈ 7 ದಿವಸಗಳ ಕಾಲ ಯಾವುದೇ ರೀತಿ ವೈಭೋಗದ ವಸ್ತುಗಳು ಅಂದರೆ ಪರ್ಫ್ಯೂಮ್ ಇರ್ಬೋದು, ಡಿಯೋಡ್ರೆಂಟ್ ಇರ್ಬೋದು, ಸ್ನಾನದೊಳಗೆ ಸೋಪು ಇತ್ಯಾದಿಗಳನ್ನು ಉಪಯೋಗಿಸೋದಿರ್ಬೋದು, ಅದ್ಯಾವುದು ಬರೋದಿಲ್ಲ. ನೀವು ಕಡಲೆ ಹಿಟ್ಟು, ಹೆಸರಿಟ್ಟು ಇತ್ಯಾದಿಗಳನ್ನು ಉಪಯೋಗಿಸಿ ಸ್ನಾನ ಮಾಡಬೇಕು. ಮಲಗಲಿಕ್ಕೂ ಕೂಡ ಹಾಸಿಗೆ ಇತ್ಯಾದಿಗಳ ಬಳಕೆ ಇರೋದಿಲ್ಲ. ನೀವು ಕಂಬಳಿ ಅಥವಾ ರಗ್ಗು ಏನಾದರೂ ಹಾಸಿ ಅಥವಾ ಚಾಪೆ ಹಾಸಿಕೊಂಡು ಅದರ ಮೇಲೆ ಮಲ್ಕೊಳ್ಳತಕ್ಕಂಥ ಪರಿಪಾಠ ಪಾಲಿಸಬೇಕು.
ಊಟದ ವಿಚಾರಕ್ಕೆ ಬಂದರೆ ಒಂದು ಹೊತ್ತು ಊಟ ಇರುತ್ತೆ. ಆ ಊಟವೂ ಕೂಡ ಭಗವದರ್ಪಿತ, ಅಂದರೆ ದೇವರಿಗೆ ನೈವೇದ್ಯ ಆದಂಥ ಸಾತ್ವಿಕ ಪದಾರ್ಥದ ಊಟವೇ ಇರುತ್ತೆ. ಅದನ್ನು ಮಾಡೋರು ಕೂಡ, ಅಡಿಗೆ ತಯಾರು ಮಾಡೋರು ಕೂಡ ಅಷ್ಟೇ ಮಡಿಯಲ್ಲೇ ಅದನ್ನು ಮಾಡಬೇಕು ಅನ್ನೋ ನಿಯಮನೂ ಇದೆ. ಈ ರೀತಿಯಾಗಿ ಈ 7 ದಿವಸಗಳ ಕಾಲ ಈ ವ್ರತವನ್ನು ಮಾಡಿದರೆ, ಈ ಪಾಠವನ್ನು ಮಾಡಿದರೆ ದತ್ತರು ದರ್ಶನ ಕೊಡುತ್ತಾರೆ, ದತ್ತಾತ್ರೇಯರ ಸಂಪೂರ್ಣ ಅನುಗ್ರಹ ಆಗತ್ತೆ ಅಂತಕ್ಕಂಥ ವಿಚಾರ ಇದು ಸರ್ವೇ ಸಾಮಾನ್ಯವಾದದ್ದು, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯಾಕಂದರೆ ಈ ಎಲ್ಲ ವಿಚಾರಗಳನ್ನು ಆ ಗುರುಚರಿತ್ರೆಯ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳಿದ್ದಾರೆ. ಹಾಗಾಗಿ ನಾನ್ಯಾವುದಾದ್ರೂ ಕೆಲವು ವಿಚಾರಗಳನ್ನು ಹೇಳೋದು ಮರ್ತಿದ್ರು ಕೂಡ ನೀವು ಸಪ್ತಾಹ ಮಾಡುವಾಗ ಆ ಒಂದು ಪುಸ್ತಕದ ಒಂದು ಗುರುಚರಿತ್ರ ಸಪ್ತಾಹ ವಿಧಿಯನ್ನು ಇನ್ನೊಂದು ಸಲ ಗಮನಿಸಿ ಓದಿ. ಯಾಕಂದ್ರೆ ಇದಕ್ಕಿಂತ ಅನುಕೂಲದ ವಿಚಾರಗಳು ನಿಮ್ಗೆ ಅದರಲ್ಲಿ ಕೆಲವೊಂದು ಸಲ ಸಿಗಬಹುದು. ಇದಾದ ಮೇಲೆ ಈ ಗುರುಚರಿತ್ರೆ ಸಪ್ತಾಹ ಕಾಲದೊಳಗೆ ನೀವು ಎಷ್ಟು ಭಗವತ್ಪರವಾಗಿ ಆಲೋಚನೆಗಳನ್ನೇ ಮಾಡ್ತಾ ಲೌಕಿಕ ವಿಚಾರಗಳಲ್ಲಿ ವಿರಕ್ತರಾಗಿರ್ತೀರೋ ಅಷ್ಟು ನಿಮಗೆ ಗುರುಚರಿತ್ರೆ ಫಲಗಳು ಜಾಸ್ತಿ. ಯಾವುದೇ ಕಾರಣಕ್ಕೂ ಆ 7 ದಿವಸಗಳಲ್ಲಿ ಲೌಕಿಕವಾದ ವಿಚಾರಗಳನ್ನು, ಇನ್ನೊಬ್ಬರ ಬಗ್ಗೆ ಮಾತ್ಸರ್ಯದ ಬುದ್ಧಿಯನ್ನ, ಮತ್ತೊಬ್ಬರ ವಿಚಾರದೊಳಗೆ ಸಿಟ್ಟು, ಭಯ, ಶೋಕ, ಮನಸ್ತಾಪ ಇತ್ಯಾದಿಗಳನ್ನು ಮೂಡಿಸುವಂಥ ಮಾತುಗಳನ್ನು, ಅಥವಾ ನೀವು ಇನ್ನೊಬ್ಬರನ್ನು ಕಂಡು ಭಯ, ಶೋಕ, ಮನಸ್ತಾಪದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಇಟ್ಕೊಳ್ತಕ್ಕಂಥ ಎಲ್ಲ ಕನೆಕ್ಷನ್ಸನ್ನು ನೀವು ದೂರ ಮಾಡ್ಕೋಬೇಕು. ಅಷ್ಟು ನಿಮ್ಮನ್ನೇ ನೀವು ಶೆಡ್ಯೂಲ್ ಮಾಡಿಕೊಂಡು ಕರೆಕ್ಟಾಗಿ ಗುರುಚರಿತ್ರೆ ಪಾರಾಯಣ ಮಾಡಿದರೆ ಗುರುಗಳ ಅನುಗ್ರಹ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಈ ಗುರುಚರಿತ್ರೆ ಪಾರಾಯಣವನ್ನು ಈಗ ನಾನು ಹೇಳಿದ ವಿಧಾನದೊಳಗೆ ಮಾಡೋಕ್ಕಾಗತ್ತೆ ಅಂದರೆ ನೀವು ಮಾಡಿ. ಇಲ್ಲ ಅಂದರೆ ಪ್ರತಿ ಊರಲ್ಲೂ ಇದರ ಒಂದು ಪಾಠ ಮಾಡತಕ್ಕಂಥ ಒಬ್ಬರಿಬ್ಬರು ಪುರೋಹಿತರು ಇದ್ದೇ ಇರ್ತಾರೆ. ಅಂಥವ್ರನ್ನ ಕರೆಸಿ ಅವ್ರ ಮುಖಾಂತರ ನಿಮ್ಮ ಮನಸ್ಸಿನ ಕಾಮನೆ ಏನಿದೆ ಅನ್ನೋದನ್ನು ನೀವೇ ಸಂಕಲ್ಪ ಮಾಡಿ ಅವ್ರನ್ನ ಪುರೋಹಿತರು ಅಂತ ನಿಯೋಜನೆ ಮಾಡಿ ಅವ್ರ ಮುಖಾಂತರ ಈ ಪಾರಾಯಣವನ್ನು ಮಾಡಿಸಿ. ಇದು ಗುರುಚರಿತ್ರೆಯ ಇನ್ ಡೀಟೇಲ್ಡ್ ಸಪ್ತಾಹ ಕ್ರಮದ ಒಂದು ವಿಚಾರ. ಇನ್ನು ನಾನು ಹೇಳದಂಗೆ ನಾನು ನಿಮಗೇನು ಗುರುಚರಿತ್ರೆಯ ಒಂದು 14ನೇ ಅಧ್ಯಾಯದ ನಿತ್ಯ ಪಾರಾಯಣ ಮತ್ತು ಗುರುಗಳ ಒಂದು ನಾಮ ಸಂಕೀರ್ತನೆ, ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ಅದೇನು ನಾನು ನಾಮಸ್ಮರಣೆ ಹೇಳಿದ್ದೀನಿ, ನೀವು ಅದನ್ನೇ ಮಾಡ್ತಾ ಇದ್ರೂ ಕೂಡ ದತ್ತಾತ್ರೇಯರ ಸಂಪೂರ್ಣ ಅನುಗ್ರಹ ಆಗತ್ತೆ. ಮತ್ತೆ ಈ ದತ್ತಾತ್ರೇಯರದೊಂದು ವಿಶೇಷ ಸ್ವಭಾವ ಏನು ಅಂತಂದ್ರೆ, ನಿಮಗಾದ ಅನುಭವನೇ ಎಲ್ಲರಿಗೂ ಆಗಬೇಕು ಅಂತ ಇಲ್ಲ. ದತ್ತಾತ್ರೇಯರ ವಿಚಾರದೊಳಗೆ ಎಲ್ಲರಿಗೂ ಆಗಿರೋ ಅನುಭವನೇ ನಿಮಗೂ ಆಗಬೇಕು ಅಂತ ಇಲ್ಲ. ಅವರು ನಿಮಗೆ ಯಾವ ರೀತಿಯಿಂದ ಯಾವ ಒಂದು ಬೇರೆ ವಿಧಾನದಲ್ಲೂ ಕೂಡ ನಿಮ್ಮ ಮೇಲೆ ಅನುಗ್ರಹವನ್ನು ಮಾಡಬಹುದು. ಹಾಗಾಗಿ ದತ್ತಾತ್ರೇಯರವ್ರಿಗೆ ಕನ್ಸಲ್ಲಿ ಬಂದಿದ್ರು ಅಂದರೆ ನನಗೂ ಕನ್ಸಲ್ಲೇ ಬರ್ತಾರೆ ಅಂತ ಕಾಯ್ತಾ ಕೂತ್ಕೊಳ್ಳೋದಾಗ್ಲಿ, ಅಥವಾ ಅವ್ರಿಗಾದ ಅನುಭವನೇ ನನಗಾದರೆ ಮಾತ್ರ ಅದು ಸತ್ಯ ಅಂತ ಅನ್ಕೊಳ್ಳೋದಾಗ್ಲಿ, ಆ ಥರದ್ದು ಯಾವುದೇ ರೀತಿ ಮಾನದಂಡಗಳನ್ನು ಇಟ್ಕೋಬೇಡಿ. ಯಾಕಂದರೆ ಗುರುಗಳು ಮಾತೃ ಸದೃಶರು. ನಿಮಗೆ ಯಾವ ವಿಚಾರದಲ್ಲಿ ಅರ್ಥ ಮಾಡಿಸಿದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೋ ಅವ್ರು ಅದೇ ರೀತಿಯಾಗಿ ನಿಮಗೆ ನಿಮ್ಮ ಕಾಮನೆಗಳನ್ನು ಅರ್ಥ ಮಾಡಿಸ್ತಾರೆ. ತಾವು ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ ಅಂತಕ್ಕಂಥ ಸೂಚನೆಯನ್ನು ಕೂಡ ಅವರೇ ಕೊಡ್ತಾರೆ. ಇದರಲ್ಲಿ ಯಾವುದೇ ರೀತಿ ಅಳುಕು ಬೇಡ. ಹಾಗಾಗಿ ನಿಶ್ಚಿಂತೆಯಿಂದ ಒಳ್ಳೆ ಸಂಕಲ್ಪ ಮನಸ್ಸಿನಲ್ಲಿ ಮಾಡಿ, ಆ ಸಂಕಲ್ಪ ಅಂದ ವಿಚಾರಕ್ಕೆ ಇನ್ನೊಂದು ಮುಖ್ಯವಾದ ವಿಚಾರ, ಕೆಲವರಿಗೆ ಒಂದು ಸ್ವಭಾವ ಇರುತ್ತೆ, ತಮ್ಮ ತಲೆಯಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರನೂ ಸೇರಿಸಬೇಕು ಸಂಕಲ್ಪದೊಳಗೆ ಅಂತ. ಆದರೆ ಹಾಗೆ ಮಾಡಬಹುದು ಅಷ್ಟು ಉಚಿತ ಅಲ್ಲ ಅನ್ಕೋತೀನಿ ನಾನು. ಯಾಕಂದರೆ ಮನುಷ್ಯನಿಗೆ ಏನಾಗಿರುತ್ತೆ, ನಾವು ಎಲ್ಲ ಅವಸ್ಥೆಗಳಲ್ಲಿದ್ದಾಗ ಎಲ್ಲ ಅವಸ್ಥೆಗಳಲ್ಲೂ ನಮ್ಗೆ ಒಂದೊಂದೊಂದೊಂದು ಕಾಮನೆ ಇರುತ್ತೆ. ಕೆಲಸದ ವಿಚಾರಕ್ಕೊಂದು, ಆರ್ಥಿಕತೆ ವಿಚಾರಕ್ಕೊಂದು, ಆರೋಗ್ಯದ ವಿಚಾರಕ್ಕೊಂದು, ಹಿಂಗಿರುತ್ತೆ. ಆದರೆ ಬಹಳ ಬೇಗ ಯಾವುದಾದ್ರೂ ಒಂದು ಫಲಿಸ್ಬೇಕಾದ್ರೆ ನಾವು ಸಿಂಗಲ್ ಗೋಲ್ ಇಟ್ಕೊಂಡು ಕೆಲಸ ಮಾಡಿದರೆ ಹೇಗೆ ಆ ಗೋಲ್ ಮೇಲೆ ನಾವು ನಮ್ಮ ಸಂಪೂರ್ಣ ಕಾನ್ಸಂಟ್ರೇಷನ್ ಇಟ್ಟು ಅದನ್ನು ಅಚೀವ್ ಮಾಡೋಕ್ಕಾಗತ್ತೋ, ಇದು ಕೂಡ ಅದೇ ರೀತಿ. ಒಂದೇ ನಿರ್ದಿಷ್ಟವಾದ ಕಾಮನೆ ಇಟ್ಟು ಗುರುಚರಿತ್ರೆ ಸಪ್ತಾಹ ಮಾಡಿ ಇಲ್ಲ ಮಾಡಿಸಿ ಖಂಡಿತವಾಗೂ ದತ್ತರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಪ್ರತಿನಿತ್ಯ ಒಳ್ಳೆ ಸಮಯದಲ್ಲಿ ಪೂಜೆ, ಒಳ್ಳೆ ಕೇಸರಿಬಾತು, ಶಿರಾ ಇತ್ಯಾದಿಗಳ ನೈವೇದ್ಯ, ಒಳ್ಳೆ ತುಪ್ಪದಿಂದ ಮಾಡಿರ್ತಕ್ಕಂಥ ತುಪ್ಪದ ಆರತಿ ಇತ್ಯಾದಿಗಳನ್ನು ಗುರುಗಳಿಗೆ ಮಾಡಿ ಗುರುಗಳ ಕರುಣೆಗೆ ಪಾತ್ರರಾಗಿ. ನಮಸ್ತೆ.